ಗಣಿ ಮತ್ತು ಭೂ ವಿಜ್ಞಾನ ಸಚಿವರೇ ಎಲ್ಲಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಗಮನಕ್ಕೆ ಬಂದಿರುತ್ತೆ ಈ ವಿಚಾರ. ನಿಮ್ಮದೇ ಇಲಾಖೆ ಅಧಿಕಾರಿಗಳ ಮೇಲೆ ಶಾಸಕರ ಪುತ್ರ ದರ್ಪವನ್ನ ಮೆರಿತಾ ಇದ್ದಾನೆ. ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಅಧಿಕಾರಿಗಳ ಪರವಾಗಿ ನೀವು ಮಾತಾಡ್ತೀರಾ? ಹಾಗಾದ್ರೆ ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಿಮ್ಮ ಇಲಾಖೆಯ ಸಿಬ್ಬಂದಿ ಕರ್ತವ್ಯವನ್ನ ನಿರ್ವಹಿಸಬೇಕಾ ಬೇಡವಾ ಅಷ್ಟಾದ್ರೂ ಹೇಳ್ಬಿಡಿ. ಕಾಂಗ್ರೆಸ್ ಎಂಎಲ್ಎ ಪುತ್ರನಿಂದಲೇ ಮಹಿಳಾಧಿಕಾರಿ ಮೇಲೆ ದರ್ಪವನ್ನ ತೋರಲಾಗಿದೆ. ಮಹಿಳಾ ಅಧಿಕಾರಿ ರಾತ್ರಿ ವೇಳೆ ದಾಳಿ ಮಾಡಿದ್ದೆ, ಹಾಗಾದ್ರೆ ತಪ್ಪಾಯ್ತಾ? ಕೆಲಸ ಮಾಡಬೇಕಾ ಬೇಡವಾ? ತಪ್ಪು ಮಾಡಿದಂತಹ ಶಾಸಕರ ಪುತ್ರನ ವಿರುದ್ಧ ಇನ್ನೂ ಕ್ರಮ ಯಾಕಾಗಿಲ್ಲ? ಎಸ್ ಮಲ್ಲಿಕಾರ್ಜುನ್ ಅವರೇ, ಗಣಿ ಸಚಿವರಾಗಿ ನಿಮ್ಮ ನಿಲುವೇನು? ನಿಮ್ಮ ಒಬ್ಬ ಅಧಿಕಾರಿಯ ಬಗ್ಗೆ ಈ ರೀತಿ ಮಾತಾಡ್ತಾರೆ, ಸೊಂಟದ ಕೆಳಗಿನ ಭಾಷೆಗಳನ್ನ ಬಳಕೆ ಮಾಡ್ತಾರೆ, ಅದರಲ್ಲಿ ಒಂದು ಪದವು ಕೂಡ ಬೀಪ್ ಇಲ್ಲದೆ ಕೇಳುವಂತ ಪದಗಳು ಇಲ್ಲವೇ ಇಲ್ಲ ಅಂತ ಅನ್ನೋದಾದ್ರೆ ಆತನ ದಬ್ಬಾಳಿಕೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ. ಆತನ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಮಹಿಳಾ ಅಧಿಕಾರಿ ತನ್ನ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ರೇಡ್ ಮಾಡಿದ್ರೆ ಈ ರೀತಿಯಾಗಿ ಮಾತಾಡ್ತಾರಲ್ಲ, ಹಾಗಾದ್ರೆ ಅವರ ಕರ್ತವ್ಯವನ್ನ ನಿರ್ವಹಿಸಬೇಕಾ ಬೇಡವಾ? ಕೆಲಸ ಮಾಡಬೇಕಾ ಬೇಡವಾ? ಮಹಿಳಾ ಅಧಿಕಾರಿ ಹಾಗಾದ್ರೆ ರಾತ್ರಿ ಸಂದರ್ಭದಲ್ಲಿ ರೇಡ್ ಮಾಡಿದೆ ತಪ್ಪ, ಕೆಲಸ ಮಾಡಿದ್ದೆ ತಪ್ಪ, ಅವರಿಗೆ ಸೂಚನೆಯನ್ನ ಕೊಟ್ಟಿರೋದು ಕೂಡ ನೀವೇ. ಈಗಾಗಲೇ ಆ ಭದ್ರಾ ದಂಡೆಯಲ್ಲಿ ಎಷ್ಟು ಮಟ್ಟಿಗೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ಬಹಳ ವರ್ಷಗಳಿಂದಲೂ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬಂದಿರುವಂಥ ವಿಚಾರ. ಅದನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆ ಕ್ರಮಗಳನ್ನ ವಹಿಸಿರೋದು ಕೂಡ ನೀವೇ. ಈಗ ಕೆಲಸ ಮಾಡೋದಕ್ಕೆ ಹೋದ್ರೆ ಶಾಸಕರ ಪುತ್ರ ಈ ರೀತಿಯಾಗಿ ಮಾತಾಡ್ತಾರಂತಂದ್ರೆ ಕೆಲಸ ಯಾವ ರೀತಿ ಮಾಡ್ಬೇಕಾಗಾದ್ರೆ? ಮಹಿಳಾ ಅಧಿಕಾರಿಯ ಮೇಲೆ ದರ್ಪವನ್ನ ತೋರಿದ್ದವ ಯಾರಿದ್ದಾನಲ್ಲ, ಆತನನ್ನ ಪತ್ತೆ ಹಚ್ಚೋದು ಅಷ್ಟು ಕಷ್ಟನ? ಹಾಗಾದ್ರೆ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ವಾ? ಆ ಬಸವೇಶ್ BS ಯಾರು ಅಂತ ಪತ್ತೆ ಹಚ್ಚೋದು ಅಷ್ಟು ಕಷ್ಟದ ಕೆಲಸನ? ಮಹಿಳಾ ಅಧಿಕಾರಿಯ ಬಳಿ ಮೊಬೈಲ್ ಕೊಟ್ಟವನ್ ಯಾರು? ಧಮಕಿ ಹಾಕೋದಕ್ಕೆ ಹೋದವನ್ ಯಾರು? ಬೆದರಿಕೆ ಹಾಕೋದಕ್ಕೆ ಹೋದವನಿದ್ದಾನಲ್ಲ, ಅವನ್ ಯಾರು? ಆತನ ಮೊಬೈಲ್ಗೆ ಕರೆ ಮಾಡಿದಂತ ಆ ಬಸವೇಶ್ BS ಯಾರು? ಬಸವೇಶ್ BS ಅನ್ನೋದು ಮೊಬೈಲ್ ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಸೇವ್ ಮಾಡ್ಕೊಂಡಿರುವಂತ ಹೆಸರದು. ಆ ಬೆಂಬಲಿಗನ ಮೊಬೈಲ್ ನಲ್ಲಿ ಬಸವೇಶ್ BS ಅನ್ನುವಂತ ಹೆಸರಿದೆ, ನಂಬರ್ ಇದೆ. ಅಷ್ಟು ದಾಖಲೆ ಸಾಕಲ್ವಾ ಈ ಬಸವೇಶ್ BS ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ? ನಂಬರ್ ಇದೆ, ಹೆಸರಿದೆ, ಫೋನ್ ಕೊಟ್ಟವ ಯಾರು ಅನ್ನೋದು ಗೊತ್ತಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಆತನನ್ನ ಪತ್ತೆ ಹಚ್ಚೋದು ಅಷ್ಟು ಕಷ್ಟದ ಕೆಲಸನ? ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ, ಕರ್ತವ್ಯ ನಿರತ ಮಹಿಳಾ ಅಧಿಕಾರಿಯ ಮೇಲೆ ಇಂಥ ದರ್ಪವನ್ನ ತೋರಿಸ್ತಾನೆ, ಇಂಥ ದಬ್ಬಾಳಿಕೆಯನ್ನ ಮಾಡ್ತಾನೆ ಅನ್ನೋದಾದ್ರೆ ಆತನ ವಿರುದ್ಧ ಕ್ರಮ ಆಗಬೇಕಾ ಬೇಡವಾ? ನೀವೇ ಹೇಳ್ಬೇಕು ಇದಕ್ಕೆ ಉತ್ತರವನ್ನ. ಗಣಿ ಸಚಿವರು ಉತ್ತರವನ್ನ ಕೊಡಬೇಕು. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಒಂದು ಮಾತನ್ನ, ಒಂದು ನಿಮ್ಮ ಇಲಾಖೆಯ ಪರವಾಗಿ ನೀವು ನಿಂತ್ಕೊಳ್ತಾ ಇಲ್ಲ ಯಾಕೆ? ಅದರಲ್ಲೊಬ್ಬ ಮಹಿಳೆಯ ಬಗ್ಗೆ ಇಂಥ ಪದಗಳನ್ನ ಬಳಕೆ ಮಾಡಿದಾನಂತ ಅನ್ನೋದಾದ್ರೆ ಆತ ಎಷ್ಟು ಮರ್ಯಾದೆ ಕೊಡ್ತಾನೆ? ಯಾಕೆ ಕೇಳ್ತಾ ಇದ್ದಾಳೆ, ಅಟ್ಲೀಸ್ಟ್ ನಾನು ಅಧಿಕಾರಿ ಇದ್ದೀನಿ, ಅದಕ್ಕಾದ್ರೂ ಬೆಲೆ ಕೊಡ್ಬೇಕಲ್ವಾ, ಅದಕ್ಕಾದ್ರೂ ಒಂದು ವ್ಯಾಲ್ಯೂ ಇಲ್ವಾ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಆತ ಮಾತಾಡ್ತಾನೆ ಅನ್ನೋದಾದ್ರೆ ಆತನ ವಿರುದ್ಧ ಕ್ರಮ ಯಾಕಿಲ್ಲ? ಕೇವಲ ಆತ ಶಾಸಕರ ಪುತ್ರ ಅನ್ನೋದೇ ಕಾರಣನ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ, ಒಬ್ಬ ಶಾಸಕರ ಪುತ್ರ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅನ್ಸುತ್ತೆ. ಆತನ ನಂಬರ್ ಇದೆ, ಹೆಸರಿದೆ, ಎಲ್ಲ ಇದ್ರೂ ಕೂಡ ಆತನನ್ನ ಪತ್ತೆ ಹಚ್ಚೋದು ಅಷ್ಟು ಕಷ್ಟನ? ಹಾಗಾದ್ರೆ ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಇಂಥ ಪ್ರಕರಣಗಳಲ್ಲಿ ಯಾಕಂದ್ರೆ ಸರ್ಕಾರ ಪದೇ ಪದೇ ಹೇಳ್ತಾ ಇರುತ್ತೆ ಅಕ್ರಮ ಎಲ್ಲೆಲ್ಲಾಗುತ್ತೆ ಅದನ್ನು ದಾಳಿ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಅಕ್ರಮ ಮರಳು ದಂಧೆ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಜ್ಯೋತಿ ಅವರು ಆ ಭದ್ರಾ ನದಿಯಲ್ಲಿ ಆಗ್ತಕ್ಕಂಥ ಅಕ್ರಮವಾಗಿರ್ತಕ್ಕಂಥ ದಂಧೆ ಬಗ್ಗೆ ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ. ಸಂದರ್ಭದಲ್ಲಿ ಒಬ್ಬ ಅಲ್ಲಿ ಯಾಕಂದ್ರೆ ಮಾಡ್ತಿರ್ತಕ್ಕಂಥವನು ಇಲ್ಲಿ ಸಂಗಮೇಶ್ ಅವರ ಪುತ್ರನಿಗೆ ಸ್ನೇಹಿತ ಇರ್ತಾನೆ. ಈ ಸಂದರ್ಭದಲ್ಲಿ ಫೋನ್ ಮಾಡಿಕೊಡ್ತಾನೆ. ಫೋನ್ ಮಾಡಿಕೊಟ್ಟಾಗ ಇಲ್ಲಿ ಆತ ಅವಾಚ್ಯ ಶಬ್ದ ನಿಂದನೆ ಮಾಡ್ತಾನೆ. ಅದೇ ರೀತಿಯಾಗಿ ಅಧಿಕಾರಿಗೆ ಬೆದರಿಕೆ ಹಾಕುವಂತ
ಕೆಲಸವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಶಾಸಕರ ಪುತ್ರ ಅಂತೇಳಿ ಹೇಳಲಾಗ್ತಾ ಇದ್ದು, ಇದಕ್ಕೆ ಶಾಸಕರ ಪುತ್ರನ ರಕ್ಷಣೆ, ಕಾಂಗ್ರೆಸ್ ಶಾಸಕರ ಪುತ್ರನ ರಕ್ಷಣೆಗೋಸ್ಕರವಾಗಿ ಇಡೀ ಸರ್ಕಾರ ನಿಂತಿದೆಯಾ ಅಂತ ಪ್ರಶ್ನೆ ಬರ್ಲಿಕ್ಕೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಆರೋಪಿಸ್ತಾ ಇದೆ ರಿಪಬ್ಲಿಕ್ ಆಫ್ ಸಂಗಮೇಶ್, ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತೇಳಿ ಭದ್ರಾವತಿಯಲ್ಲಿ ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಹೀಗಾಗಿ ಅಲ್ಲಿ ಅಧಿಕಾರಿಗಳ ರಕ್ಷಣೆ ಇಲ್ಲ, ಅಧಿಕಾರಿಗಳು ನಿಂದನೆ ಮಾಡೋದು, ಅಧಿಕಾರಿ ಕರ್ತವ್ಯ ಕಡ್ಡಿ ಮಾಡೋದು ಎಲ್ಲವೂ ಯಾವ ರೀತಿಯಾಗಿ ಇವರು ಬೆಂಬಲಿಸ್ತಿರೋದು ಏನಕ್ಕೆ? ಬೆಂಬಲಿಸ್ತಿರ್ತಕ್ಕಂಥ ಅಕ್ರಮ ಮರಳುಗಾರಿಕೆಗೆ, ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬೆಂಬಲ ಕೊಡೋದಾದ್ರೆ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ, ಕಾನೂನು ಸುವ್ಯವಸ್ಥೆ ಯಾಕೆ ಬೇಕು ಅಂತ ಪ್ರಶ್ನೆ ಮೂಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಇದನ್ನ ಗಮನಿಸಬೇಕು. ಯಾಕಂತ ಹೇಳಿದ್ರೆ ದಾವಣಗೆರೆ, ಅದೇ ರೀತಿಯಾಗಿ ಶಿವಮೊಗ್ಗ ಹೆಚ್ಚು ದೂರದಲ್ಲಿಲ್ಲ, ಗಡಿ ಜಿಲ್ಲೆ ಅಂತ ಹೇಳಬೇಕಾಗತ್ತೆ. ಹೀಗಾಗಿ ದಾವಣಗೆರೆ ಗಡಿ ಜಿಲ್ಲೆಯಲ್ಲೇ ಈ ರೀತಿಯಾಗಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀರಿ? ಅದೇ ರೀತಿಯಾಗಿ ಒಬ್ಬ ಗಣಿ ಅಧಿಕಾರಿ ಈ ರೀತಿಯ ಕರ್ತವ್ಯ ನಿರ್ವಹಿಸಲಿಕ್ಕೆ ಹೋದಾಗ ನಿಂದನೆ ಮಾಡೋದು, ಅದೇ ಯಾರು ಬೇರೆಯವ್ರ ನಿಂದನೆ ಮಾಡಿದ್ರೆ ಬೇರೆ ತರ, ಶಾಸಕರ ಪುತ್ರ ನಿಂದನೆ ಮಾಡಿದಾಗ ಅಲ್ಲಿ ಒತ್ತಡ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಯಾವ ರೀತಿ ಒತ್ತಡ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಹೀಗಾಗಿ ನಿಜಕ್ಕೂ ಕೂಡ ಆತ ಇಲ್ಲಿ ಅವಾಚ್ಯ ಶಬ್ದ ನಿಂದನೆ ಮಾಡುವಂತ ವ್ಯಕ್ತಿಯನ್ನ ನಿಜಕ್ಕೂ ಕೂಡ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇಲ್ಲಿ ಆಕ್ಟ್ ಮಾಡಬೇಕು. ಅದೇ ರೀತಿಯಾಗಿ ಅಧಿಕಾರಿ ರಕ್ಷಣೆಗೆ ಇಲ್ಲಿ SS ಮಲ್ಲಿಕಾರ್ಜುನ್ ಗಣಿ ಸಚಿವರು ಕೂಡ ಬರಬೇಕು ಅನ್ನೋ ಆಗ್ರಹಗಳು ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿ ನಿಂದನೆ ಮಾಡುವಂತ ಸಚಿವರ ಪುತ್ರನನ್ನು ಕೂಡ ಅರೆಸ್ಟ್ ಮಾಡಿರುವಂತಹ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.